ಹಾಯ್ ಹೆಲೋ ರನ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಟ್ಯಾಂಡ್ ಫ್ಯಾನ್ ಅನ್ನು ರಿವ್ಯೂ ಮಾಡ್ತಿದ್ದೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತೀರಾ ಆದ್ರೆ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಸ್ಟ್ಯಾಂಡ್ ಫ್ಯಾನ್ ಅಲ್ಲಿ ಟಾಪ್ 4 ಸ್ಟ್ಯಾಂಡ್ ಫ್ಯಾನ್ ಅನ್ನು ರಿವ್ಯೂ ಮಾಡೋಕ್ಕಿಂತ ಮುಂಚೆ ಅದರ ಬೈಯಿಂಗ್ ಪ್ಯಾರಾಮೀಟರ್ ಅನ್ನು ಹೇಳ್ತಿದ್ದೇನೆ. ಫಸ್ಟ್ ಆಫ್ ಆಲ್, ಸ್ಟ್ಯಾಂಡ್ ಫ್ಯಾನ್ ಅಲ್ಲಿ ಟೋಟಲ್ ಆಗಿ 2 ಟೈಪ್ ಸ್ಟ್ಯಾಂಡ್ ಫ್ಯಾನ್ ಬರುತ್ತೆ. ಒಂದು ಫುಲ್ ಹೈ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್, ಇನ್ನೊಂದು ನಾರ್ಮಲ್ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್ ಬರುತ್ತೆ. ಎರಡಕ್ಕೂ ಏನ್ ಬೆನಿಫಿಟ್ ಅಂದ್ರೆ ಮತ್ತೆ ಡಿಫ್ರೆನ್ಸ್ ಏನಿದೆ ಅಂದ್ರೆ, ಫುಲ್ ಹೈ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್ ಯಾವತ್ತು ನಿಮ್ಗೆ ಅದರದ್ದು RPM ಜಾಸ್ತಿ ಇರುತ್ತೆ, 2100 RPM ಇರುತ್ತೆ. ಹಾಗಾಗಿ ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ಇದರಲ್ಲಿ ನಿಮ್ಗೆ ಗಾಳಿ ಸ್ವಲ್ಪ ಜಾಸ್ತಿ ಬರುತ್ತೆ, ಏರ್ ಡೆಲಿವರಿ ಜಾಸ್ತಿ ಇರುತ್ತೆ, ಸೌಂಡ್ ಸ್ವಲ್ಪ ಹಾಗೆ ಇರುತ್ತೆ, ತಿರುಗುವ ಸೌಂಡ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೈಪ್ ಅಲ್ಲಿ ನಿಮ್ಗೆ ನಾರ್ಮಲ್ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್ ಬರುತ್ತೆ. ಇದರಲ್ಲಿ ನಿಮ್ಗೆ ಏನ್ ಬೆನಿಫಿಟ್ ಇದೆ ಅಂದ್ರೆ ಇದರಲ್ಲಿ ಸ್ಪೀಡ್ ಸ್ವಲ್ಪ ಕಮ್ಮಿ, ಹಾಗಾಗಿ ಗಾಳಿ ಸಹ ಸ್ವಲ್ಪ ಕಮ್ಮಿ, ಸೌಂಡ್ ಸಹ ಸ್ವಲ್ಪ ಕಮ್ಮಿ ಇರುತ್ತೆ. ನಿಮ್ ಮನೆಯಲ್ಲಿ ನಿಮ್ಗೆ ಇದರಲ್ಲಿ ನೀವು ನೋಡಿ ಪರ್ಚೇಸ್ ಮಾಡ್ಬೋದು. ನಿಮ್ ಮನೇಲಿ ಏನಾದ್ರೆ ಸ್ವಲ್ಪ ಗಾಳಿ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ, ಸೌಂಡ್ ಬರಬಾರ್ದು ಅಂದ್ರೆ ನಾರ್ಮಲ್ ಸ್ಪೀಡ್ ಫ್ಯಾನ್ ಅಂತ ತಗೊಳ್ಬಹುದು. ಅರೌಂಡ್ ನಿಮ್ಗೆ 1350 RPM ಇದು ಸ್ಟ್ಯಾಂಡ್ ಫ್ಯಾನ್ ಸಿಗುತ್ತೆ. ಅದೇ ನಿಮ್ಗೆ ಏನಾದ್ರೆ ಗಾಳಿ ಸೌಂಡ್ ಬಂದ್ರೂ ಸ್ವಲ್ಪ ಪರವಾಗಿಲ್ಲ, ಹೈ ಸ್ಪೀಡ್ ಫ್ಯಾನ್ ಬೇಕಾದ್ರೆ ನೀವು 2000 RPM ಇದು ಹೈ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್ ಅನ್ನು ಪರ್ಚೇಸ್ ಮಾಡಬಹುದು. ಸೆಕೆಂಡ್ ಆಪ್ಷನ್ ನಿಮ್ಗೆ ಮೋಟ್ರು ಕಾಪರ್ ವುಡ್ ಇಲ್ಲ ಅಲ್ಯೂಮಿನಿಯಂ ವುಡ್ ಅಂತ ನೋಡ್ಬೇಕಾಗುತ್ತೆ. ಕೆಲವು ಸ್ಟ್ಯಾಂಡ್ ಫ್ಯಾನ್ ಗಳಲ್ಲಿ ಪ್ರೈಸ್ ಎಲ್ಲ ನಿಮಗೆ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಅದು ಪ್ಯೂರ್ ಕಾಪರ್ ವುಡ್ ಮೋಟ್ರು ಆಗಿರೋದಿಲ್ಲ, ಅಲ್ಯೂಮಿನಿಯಂ ಕಾಪರ್ ಆಗಿರುತ್ತೆ. ನಾನು ಈಗ ತೋರಿಸುವ 4 ಟಾಪ್ 4 ಸ್ಟ್ಯಾಂಡ್ ಫ್ಯಾನ್ ಅಲ್ಲಿ ಕಂಪಲ್ಸರಿ ಕಾಪರ್ ವುಡ್ ಮೋಟ್ರು ಇದಾಗಿದೆ. ನಾನು ಟಾಪ್ 4 ಸ್ಟ್ಯಾಂಡ್ ಫ್ಯಾನ್ ಅಲ್ಲಿ 2 ನಾರ್ಮಲ್ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್ ಅನ್ನು ರಿವ್ಯೂ ಮಾಡ್ತಿದ್ದೇನೆ, ಇನ್ನು 2 ಹೈ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್ ಅನ್ನು ರಿವ್ಯೂ ಮಾಡ್ತಿದ್ದೇನೆ. ನಾರ್ಮಲ್ ಸ್ಪೀಡ್ ಸ್ಟ್ಯಾಂಡ್ ಫ್ಯಾನ್ ಅಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ನಿಮಗೆ ವಿ-ಗಾರ್ಡ್ ಕಂಪನಿಯಲ್ಲಿ ಬರುತ್ತೆ. ಮಾಡೆಲ್ ಹೆಸರು ಫಿನಿಸ್ಟಾ ರಿಮೋಟ್ ನಿಯೋ ಅಂತ ಬರುತ್ತೆ. ಇದು ನಿಮ್ಗೆ ವಿತ್ ರಿಮೋಟ್ ಅಲ್ಲೇ ಆಪ್ಷನ್ ಇದೆ. ಇದರಲ್ಲಿ ಮೇನ್ ಫೀಚರ್ ಅಂದ್ರೆ ನಿಮ್ಗೆ ಇದ್ರದ್ದು RPM 1350 RPM ಇದೆ. ಇದು ನಾರ್ಮಲ್ ಸ್ಪೀಡ್ ಫ್ಯಾನ್. ಇದರಿಂದ ಸ್ವಲ್ಪ ಗಾಳಿ ಸ್ವಲ್ಪ ಕಡಿಮೆ, ಬಟ್ ಸೌಂಡ್ ಸಹ ಸ್ವಲ್ಪ ಕಡಿಮೆ ಬರುತ್ತೆ. ವಿತ್ ರಿಮೋಟ್ ಆಪ್ಷನ್ ಇರುತ್ತೆ. ಆಮೇಲೆ ಅಡ್ಜಸ್ಟ್ ಫ್ಲೆಕ್ಸಿ ಆಗಿರುತ್ತೆ, ಅಡ್ಜಸ್ಟ್ಮೆಂಟ್ ಇಡೋದಿದೆಯಲ್ಲ ಅದು ಫ್ಲೆಕ್ಸಿ ಆಗಿರುತ್ತೆ ಇದು. ಆಮೇಲೆ ಮೋಟ್ರಿಗೆ ಟೋಟಲ್ ಆಗಿ 2 ಇಯರ್ ಮೋಟರ್ ವಾರಂಟಿ ಇದರಲ್ಲಿ ಸಿಗುತ್ತೆ ನಿಮ್ಗೆ. ಸೆಕೆಂಡ್ ಆಪ್ಷನ್ ಅಲ್ಲಿ ನಿಮ್ಗೆ ಕ್ರಾಂಪ್ಟನ್ ಬ್ರ್ಯಾಂಡ್ ನ ವೇವ್ ಪ್ಲಸ್ ಮಾಡೆಲ್ ಬರುತ್ತೆ. ಇದು ನಿಮ್ಗೆ ಟೋಟಲ್ ಆಗಿ 1350 RPM ಬರುತ್ತೆ. ಫುಲ್ ಹೈ ಸ್ಪೀಡ್ ಏನ್ ಬರೋದಿಲ್ಲ, ನಾರ್ಮಲ್ ಸ್ಪೀಡ್ ಇದೆ. ನಿಮ್ಗೆ ಸ್ವಲ್ಪ ಸೌಂಡ್ ಸಹ ಹಾಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಟೋಟಲ್ ಆಗಿ ಇದು 2 ಇಯರ್ ಮೋಟರ್ ವಾರಂಟಿಯನ್ನು ಹೊಂದಿದೆ. ಆಮೇಲೆ 100% ಕಾಪರ್ ವುಡ್ ಮೋಟರ್ ಅನ್ನು ಹೊಂದಿದೆ. ಆಮೇಲೆ ಇದನ್ನು ನೀವು ಈಸಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮೂವ್ ಮಾಡಿ ಯೂಸ್ ಮಾಡಬಹುದು. ಥರ್ಡ್ ಆಪ್ಷನ್ ಅಲ್ಲಿ ನಿಮ್ಗೆ ಫುಲ್ ಹೈ ಸ್ಪೀಡ್ ಫ್ಯಾನ್ ಆದ ಹವೆಲ್ಸ್ ಕಂಪನಿಯ ಸ್ವಿಂಗ್ HS ಅಂತ ಬರುತ್ತೆ ಮಾಡೆಲ್ ಹೆಸರು. ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ 2000 RPM ತನಕ RPM ಇದರಲ್ಲಿ ಇರುತ್ತೆ. ಟೋಟಲ್ ಆಗಿ 2 ಇಯರ್ ಮೋಟರ್ ವಾರಂಟಿ ಇದೆ. 100% ಕಾಪರ್ ವುಡ್ ಮೋಟರ್ ಆಗಿದೆ. ಕಲರ್ ಆಪ್ಷನ್ ಅಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಆಪ್ಷನ್ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಫುಲ್ ಹೈ ಸ್ಪೀಡ್ ಫ್ಯಾನ್, ಸ್ವಲ್ಪ ತಿರುಗೋ ಸೌಂಡ್ ಸ್ವಲ್ಪ ಬಂದೇ ಬರುತ್ತೆ. ಫುಲ್ ಹೈ ಸ್ಪೀಡ್ ಫ್ಯಾನ್ ಇದಾಗಿದೆ. ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಿಮ್ಗೆ ಕ್ರಾಂಪ್ಟನ್ ಕಂಪನಿ ಅವರದ್ದು ಬರುತ್ತೆ. ಮಾಡೆಲ್ ಹೆಸರು ಟೊರ್ಪೆಡೋ ಅಂತ ಬರುತ್ತೆ. ಇದು ಫುಲ್ ಹೈ ಸ್ಪೀಡ್ ಫ್ಯಾನ್ ಇದಾಗಿದೆ. ಇದು ಟೋಟಲ್ ಆಗಿ ನಿಮ್ಗೆ 2000 RPM ಹಾಗೆ ಇದೆ. ನಿಮ್ಗೆ 2 ಇಯರ್ ಮೋಟರ್ ವಾರಂಟಿ ಇದೆ. 100% ಕಾಪರ್ ವುಡ್ ಮೋಟರ್ ಇದೆ. ವೈಟ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಆಪ್ಷನ್ ಅಲ್ಲಿ